ಹಾಯ್ ನಮಸ್ಕಾರ ಏನ್ ಚೊಲ್ಲಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಬದುಕಿನಲ್ಲಿ ನನಗೆ ಸಿಕ್ಕಿರೋ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಮುದ್ದಿನ ಗಂಡನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಮಾಷೆ ಏನಪ್ಪಾ ಅಂದ್ರೆ ನನ್ಗಾಯ್ತು, ಗಣೇಶ್ ಅವರಿಗಾಯ್ತು ಈ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ನಿಜವಾಗ್ಲೂ ಇಲ್ಲ. ಆದ್ರೂನು ಇಷ್ಟೊಳ್ಳೆ ಹುಡುಗ ಹುಟ್ಟಿರೋ ದಿನ, ಅದ್ರಲ್ಲೂ ನನ್ನ ಯಜಮಾನ್ರು ಬೇರೆ, ಒಂದ್ ಸ್ವಲ್ಪನಾದ್ರೂ ಸೆಲೆಬ್ರೇಟ್ ಮಾಡ್ದಿದ್ರೆ ಹೇಗೆ ಅಲ್ವಾ? ಅದು ಅಲ್ಲದೆ ನಮ್ಮ ಮನೇಲೆಲ್ಲ ಅವ್ರದ್ದೇ ಆದ ಕೆಲಸದಲ್ಲಿ ದಿನಾ ಬ್ಯುಸಿ ಇರ್ತಾರೆ. ಇಂಥದೊಂದು ದಿನ ಖುಷಿಯಾಗಿ ಕಳೆಯೋದೊಂದು ಮೆಮೊರಿ ಅಲ್ವಾ? ಹಾಗೆ ಮನೇಲಿ ಸೆಲೆಬ್ರೇಟ್ ಮಾಡಿ ನಾವು ಹೊರಗಡೆ ಹೋಗಿ ತುಂಬಾ ದಿನ ಆಯ್ತು. ಸೊ ಹೊರಗಡೆ ಬಂದ್ವಿ. ಕೆಲವೊಂದ್ಸಲ ನಿಜವಾಗ್ಲೂ ಅನ್ಸುತ್ತೆ, ಚಿಕ್ಕ ಚಿಕ್ಕ ವಿಷಯಗಳನ್ನ ಕೂಡ ಸೆಲೆಬ್ರೇಟ್ ಮಾಡ್ಬೇಕು ಅಂತ. ನಮ್ಮ ಕುಟುಂಬದೊಟ್ಟಿಗೆ, ನಾವು ಪ್ರೀತಿಸೋರ್ ಒಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ಸಮಯ ಕಳಿಲೇಬೇಕು. ಇನ್ಫ್ಯಾಕ್ಟ್ ನಮ್ಮ ಹತ್ರ ಎಷ್ಟು ಟೈಮ್ ಉಳ್ದಿದೆಯೋ ಆ ದೇವ್ರಿಗೆ ಗೊತ್ತು. ಸೊ ನಾವಿರೋ ಅಷ್ಟು ದಿನ ಖುಷಿ ಖುಷಿಯಾಗಿದ್ದು, ನಮ್ಮ ಸುತ್ತಮುತ್ತಲು ಇರೋರ್ಗೆ ಖುಷಿ ಕೊಟ್ಟು ಪಾಸಿಟಿವ್ ಆಗಿರೋದ್ರಿಂದ ಬದುಕು ಸುಂದರವಾಗಿರುತ್ತೆ. ಹಾಗೂ ನಮ್ಮ ಜೀವನದಲ್ಲಿ ಸಿಹಿ ನೆನಪುಗಳನ್ನ ಕ್ರಿಯೇಟ್ ಮಾಡಬೇಕು ಅಂತ ನನ್ನ ಆಸೆ. ಹಾಗೆ ಫೆಬ್ರವರಿ ಮಂತಲ್ಲಿ ಯಾರ್ದೆಲ್ಲ ಬರ್ಡೇ ಇದೆ ಅವರೆಲ್ಲರಿಗೂ ಹ್ಯಾಪಿ ಬರ್ಡೇ. ಆ ದೇವರು ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ಎಲ್ಲ ಕೊಡ್ಲಿ. ಹಾಗೆ ನಮ್ಮನೆ ಹತ್ರ ಅವತ್ತಿನ ದಿನ ಕಂಬಳ ಇತ್ತು. ಸೊ ನಾನು ಫಸ್ಟ್ ಟೈಮ್ ನೋಡೋದು, ಹೋಗ್ಬಿಟ್ಟು ಬರೋಣ ಅಂತ ಹೇಳ್ದೆ ಹಸ್ಬೆಂಡ್ ಹತ್ರ. ಸೊ ಕರ್ಕೊಂಡ್ ಬಂದ್ರು. ಇದೊಂಥರ ಖುಷಿ ಆಯ್ತು. ಫಸ್ಟ್ ಟೈಮ್, ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಅದರಲ್ಲಿ ಕೆಲವು ಕ್ಲಿಪ್ಸ್ ತಗೊಂಡಿದ್ದೆ. ಸೊ ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೂರ್ನ ಹತ್ತು ಹುಡುಗರಿದ್ದೆ ಅಲ್ಲ. ನಂಬರ್ ಸೊ ನಿಮ್ಮ ಹತ್ರ ಇರೋ ಪ್ರತಿ ಕ್ಷಣನ ಬದುಕಿ ಖುಷಿ ಪಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್.